ಇನ್ನು ವೀರಶೈವ ಲಿಂಗಾಯತ ಮಹಾಸಭಾಗೆ ಬಾಸ್ ಯಾರು ಅನ್ನುವಂಥ ಪ್ರಶ್ನೆ ಇತ್ತಲ್ಲ, ಅದಕ್ಕೆ ಉತ್ತರ ಸಿಗ್ತಾ ಇದೆ. ಸಚಿವ ಈಶ್ವರ್ ಖಂಡ್ರೆನೇ ಹೊಸ ಬಾಸ್. ಮಹಾಸಭಾ ನೂತನ ಅಧ್ಯಕ್ಷರಾಗಿ ಈಶ್ವರ್ ಖಂಡ್ರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮಹಾಸಭಾ ರಾಜ್ಯಾಧ್ಯಕ್ಷ ಶಂಕರ ಮಹಾದೇವ ಬಿದ್ರಿ ಘೋಷಣೆಯನ್ನು ಮಾಡಿದ್ದಾರೆ. ಬೆಂಗಳೂರು ನಡೆದಂತಹ ಸಭಾದ ಕಾರ್ಯಕಾರಿಣಿ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗಿದೆ ಅಂತೆ. ಶಾಮನೂರು ಶಿವಶಂಕರಪ್ಪ ನಿಧನದಿಂದ ತೆರವಾಗಿದ್ದಂತಹ ಸಭಾಧ್ಯಕ್ಷ ಸ್ಥಾನವನ್ನ ಸದ್ಯ ಮಹಾಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಈಶ್ವರ ಬಿ ಖಂಡ್ರೆ ಅವರೇ ಅದನ್ನು ತುಂಬುತ್ತಾ ಇದ್ದಾರೆ. ಮಹಾಸಭಾದ ಸರ್ವಸಮ್ಮತ ಸದಸ್ಯರ ಆಯ್ಕೆ ಸಚಿವ ಈಶ್ವರ್ ಖಂಡ್ರೆ. 13 ವರ್ಷಗಳಿಂದ ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ಖಂಡ್ರೆ ಮಹಾಸಭಾದ ಅಧ್ಯಕ್ಷರನ್ನಾಗಿ ಅವರನ್ನು ಆಯ್ಕೆ ಮಾಡಿದ್ದಕ್ಕೆ ಈಶ್ವರ್ ಖಂಡ್ರೆಗೆ ಧನ್ಯವಾದವನ್ನು ಸಲ್ಲಿಸಿದ್ದಾರಂತೆ. ಈಶ್ವರ್ ಖಂಡ್ರೆ ಬಹಳ ಚರ್ಚೆ ಆಗ್ತಿತ್ತಲ್ಲ, ಯಡಿಯೂರಪ್ಪ ಆಗಬೇಕು, ಅವರಾಗಬೇಕು, ಇವರಾಗಬೇಕು, ಸ್ವಾಮೀಜಿಗಳೇ ಆಗಬೇಕು, ಎಲ್ಲ ಪ್ರಶ್ನೆಗಳಿಗೆ ಇದೀಗ ಉತ್ತರ ಎದುರಾಗ್ತಾ ಇದೆ. ಏನು ಅಂದ್ರೆ, ಇನ್ನು ಮುಂದೆ ಶಾಮನೂರು ಶಿವಶಂಕರಪ್ಪರವರಿಂದ ತೆರವಾಗಿದ್ದಂಥ ವೀರಶೈವ ಮಹಾಸಭಾದ ಅಧ್ಯಕ್ಷ ಸ್ಥಾನ ಬೇರ್ಯಾರು ವಹಿಸ್ತಾ ಇಲ್ಲ. ಇದೀಗ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರಲ್ಲ ಈಶ್ವರ್ ಬಿ ಖಂಡ್ರೆ ಅವರು, ರಾಜಕಾರಣಿ, ಪೊಲಿಟಿಷಿಯನ್, ಅವರೇ ಆ ಸ್ಥಾನವನ್ನು ತುಂಬುತ್ತಾ ಇದ್ದಾರೆ. 13 ವರ್ಷಗಳಿಂದ ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ಖಂಡ್ರೆ ಇದೀಗ ಅಧ್ಯಕ್ಷ ಸ್ಥಾನಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಇನ್ನು ಮುಂದೆ ವೀರಶೈವ ಮಹಾಸಭಾದ ಅಧ್ಯಕ್ಷ ಯಾರು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಖಂಡ್ರೆ. ಬಹಳ ಚರ್ಚೆ ಗ್ರಾಸವಾಗಿತ್ತು. ಯಡಿಯೂರಪ್ಪನವರಂಥ ಧೀವಂತ ದೊಡ್ಡ ನಾಯಕನಿರುವಾಗ ಬೇರೆಯವರಿಗೆ ಕೊಡೋದು ಸರಿಯಲ್ಲ ಅನ್ನುವಂಥ ವಾದಗಳು ಕೂಡ ಕೇಳಿ ಬರ್ತಾ ಇತ್ತು. ಅದರ ಜೊತೆಯಲ್ಲಿ ಬೇರೆ ಯಾರ್ಯಾರು ಯಾಕೆ ಸ್ವಾಮೀಜಿನೇ ನಡ್ಸ್ಕೊಂಡು ಹೋಗಲಿ ಅನ್ನುವ ವಾದವು ಕೂಡ ಕೇಳಿಬಂತು. ಮತ್ತೊಂದು ಕಡೆಯಲ್ಲಿ ಈಶ್ವರ್ ಖಂಡ್ರೆ ಅವರಿಗೆ ಕೊಡಬಾರ್ದು ಅನ್ನುವಂಥ ವಿರೋಧಗಳು ಕೇಳಿಬಂತು. ಆದರೆ ಅದು ಯಾವ ರೀತಿ ಮಾತುಕತೆ ಆಯಿತೋ ಗೊತ್ತಿಲ್ಲ. ಇದೀಗ ಅವಿರೋಧವಾಗಿ ಬೇರೆ ಯಾರೂ ಕೂಡ ಈಶ್ವರ್ ಖಂಡ್ರೆ ಅವರ ವಿರುದ್ಧವಾಗಿ ಸ್ಪರ್ಧಿಸಿಲ್ಲ. ಕೇವಲ ಈಶ್ವರ್ ಖಂಡ್ರೆ ಅವರು ಮಾತ್ರ ಇದ್ದಿದ್ರು. ಹಾಗಾಗಿ ಅವಿರೋಧವಾಗಿ ಈಶ್ವರ್ ಖಂಡ್ರೆ ಅವರನ್ನ ವೀರಶೈವ ಮಹಾಸಭಾದ ಅಧ್ಯಕ್ಷರನ್ನಾಗಿ ಮಾಡಲಾಗ್ತಾ ಇದೆ. ಸೊ ಈಶ್ವರ್ ಖಂಡ್ರೆ ಅಫಿಷಿಯಲಿ ಪ್ರೆಸಿಡೆಂಟ್ ಆಫ್ ವೀರಶೈವ ಮಹಾಸಭಾ.